ಸಂತೋಷನ ಕೋಟಿ ಕೋಟಿ ನಮನಗಳು. ನಿನ್ನೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಒಂದು ವಿಷಯ ಸದ್ದು ಮಾಡುತ್ತೆ. ಸರಿ ಸುಮಾರು 12:45 ಕಾಂತಾರ ಚಾಪ್ಟರ್ 1 ಫಿಲ್ಮ್ನ ಟ್ರೈಲರ್ ರಿಲೀಸ್ ಆಗುತ್ತೆ. ಆ ಟ್ರೈಲರ್ಗೆ ಇಡೀ ದೇಶವಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಕಾದು ಕುಳಿತಿದ್ರು. ಎಷ್ಟೊತ್ತಿಗೆ 12:45 ಆಗುತ್ತೆ, ಎಷ್ಟೊತ್ತಿಗೆ ಆ ಟ್ರೈಲರ್ನ ನೋಡಿ ನಾವು ಕಣ್ ತುಂಬಿಕೊಳ್ತೀವಿ ಅಂತ ಸಿನಿ ಪ್ರೇಕ್ಷಕರು, ಎಷ್ಟು ಜನ ಸಿನಿ ಪ್ರಿಯರಿದ್ದಾರೆ ಅವರೆಲ್ಲ ಕಾದು ಕುಳಿತಿದ್ರು. ಯಾಕೆಂದ್ರೆ ಅದರ ಐಪ್ ಅಷ್ಟು ಕ್ರಿಯೇಟ್ ಆಗಿತ್ತು. ಆ ಒಂದು ಐಪ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಇರುತ್ತೆ. ಸುಮ್ಮನೆ ಯಾರು ಜನ ಆ ರೀತಿ ಕಾದು ಕುಳಿತಿರಲ್ಲ ಸ್ನೇಹಿತರೆ. ಈ ಚಿತ್ರವನ್ನ 5 ವರ್ಷಗಳ ಕಾಲ ತೆಗೆದಿದ್ದಾರೆ. ಈ ಚಿತ್ರಕ್ಕೆ ಶ್ರಮ ಹಾಕಿರೋರು ಒಬ್ಬರು ಇಬ್ರು ಅಂತಲ್ಲ, ಸುಮಾರು ಜನ ಟೆಕ್ನಿಷಿಯನ್ ಇಂದ ಹಿಡಿದು ನಿರ್ಮಾಪಕರಾಗಿರ್ಬೋದು, ಆಕ್ಟರ್ ಅಂಡ್ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಮಾಡಿದಂತ ಒಂದು ಅದ್ಭುತವಾದ ಚಿತ್ರ ಇದು. ಕಾಂತಾರ ಚಾಪ್ಟರ್ 1 ಅನ್ನ ಮಾತಾಡೋದಕ್ಕಿಂತ ಮುಂಚೆ ಇದರ ಕಾಂತಾರದ ಬಗ್ಗೆ ಮಾತಾಡೋಣ. ಕಾಂತಾರ ಚಿತ್ರ ಅಂದ್ರೆ ಈಗ ನಿಮಗೆ ಆಲ್ರೆಡಿ ರಿಲೀಸ್ ಆಗಿದೆ, ವರ್ಲ್ಡ್ ವೈಡ್ ಈ ಚಿತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ. ಈ ಚಿತ್ರ ಒಂಥರ ಸೀಕ್ವೆನ್ಸ್ ತೆಗಿತಾರೆ. ಹೇಗೆ ಹೇಳಿ, ಕಾಂತಾರ ಚಾಪ್ಟರ್ 1 ಅನ್ನೋದು ಫಸ್ಟ್ ಇರುತ್ತೆ, 2 ಅನ್ನೋದು ನೆಕ್ಸ್ಟ್ ಇರುತ್ತೆ. ಆದ್ರೆ ಇದು ನೋಡಿ ಪ್ರೀಕ್ವೆಲ್ ಅಂದ್ರೆ ಈಗ ಹೇಗಿದೆ ಅಂದ್ರೆ, ಇದು ಕಾಂತಾರ ಅನ್ನೋದು ಫಸ್ಟ್ ಇದೆ, ಇದೀಗ ಕಾಂತಾರ ಚಾಪ್ಟರ್ 1, ಇದು 2 ಅಲ್ಲ. ಈಗ ಇದು ಚಿತ್ರ ಹೇಗಿರುತ್ತೆ ಅಂದ್ರೆ, ಕಾಂತಾರ ಅನ್ನೋ ಚಿತ್ರ ಏನ್ ಬಂದಿತ್ತು ಅದರ ಹಿಂದಿನ ಕತೆ ಇದು, ಮುಂದಿನ ಕತೆ ಅಲ್ಲ. ಈಗ ನೆಕ್ಸ್ಟ್ ತೆಗಿತಾರಲ್ವಾ, ಈಗ ಚಾಪ್ಟರ್ 1 ಆದ್ಮೇಲೆ 2 ಬರೋದು ಏನಾಗಿರುತ್ತೆ ಅಂದ್ರೆ ಅದ್ರ ನೆಕ್ಸ್ಟ್ ಸೀಕ್ವೆನ್ಸ್ ಆಗಿರುತ್ತೆ. ಇದು ಅದರ ಹಿಂದೆ ನಡೆಯುವಂತ ಒಂದು ಕತೆ ಸ್ನೇಹಿತರೆ. ನೋಡಿ, ಕಾಂತಾರ ಚಿತ್ರ ಯಾಕೆ ಅಷ್ಟೆಲ್ಲ ಹಿಟ್ಟಾಯ್ತು ಅನ್ನೋದಕ್ಕೆ ಕಾರಣ ಚಿತ್ರಕ್ಕೆ ಹಾಕಿದ ಬಂಡವಾಳ ಅಂತಲ್ಲ ಸ್ನೇಹಿತರೆ, ಒಂದು ಕತೆ, ಆ ನಮ್ಮ ಮಣ್ಣಿನ ಸೊಗಡಿನ ಕತೆ ಎಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನೋಡಿ. ಒಂದು ಅರಣ್ಯ ಪ್ರದೇಶ, ಒಂದು ದೈವದ ಕತೆ, ಲೀಲಾ ಮತ್ತು ಶಿವನ ಪ್ರೀತಿಯ ಕತೆ, ತುಂಬಾ ಅದ್ಭುತವಾಗಿ ಆ ಕಥೆಯನ್ನ ಎಣೆದಿದ್ರು ಸ್ನೇಹಿತರೆ. ಅದನ್ನ ಮೊದಲು ಸರಿ ನೋಡಿದವರಂತೂ ಮತ್ತೆ ಮತ್ತೆ ಹೋಗಿ ನೋಡುವಂತ ಒಂದು ಒಳ್ಳೆ ಕಥೆನ ಕನ್ನಡ ಚಿತ್ರರಂಗಕ್ಕೆ ರಿಷಬ್ ಶೆಟ್ಟಿ ಅವರು ಮಾಡ್ತಾರೆ. ಅದಾದ ನಂತರ ನಡೆದಿದ್ದೆಲ್ಲ ಏನ್ ಹೇಳಿ, ಒಂದು ದಂತ ಕತೆ, ಒಂದು ಇತಿಹಾಸ. ಅವರು ಕಾಂತಾರ ಕೆಳಗಡೆನೆ ಹಾಕಿರ್ತಾರೆ, ಟ್ಯಾಗ್ ಲೈನ್ ಏನಂತ ಹಾಕಿರ್ತಾರೆ ಗೊತ್ತಾ, ದಂತ ಕತೆ ಅಂತ. ಒಂದು ದಂತ ಕತೆ ಅಂತ ಅಂದ್ರೆ ಅವರು ಆ ಚಿತ್ರಕ್ಕೆ ಹಾಕಿದಂತೆನೆ ಅದೊಂದು ದಂತ ಕಥೆಯಾಗಿ ಇವತ್ತು ಉಳ್ಕೊಂಡಿದೆ ಸ್ನೇಹಿತರೆ. ಅದಿನ್ನು ನೋಡಿ, ಕಾಂತಾರ ಚಾಪ್ಟರ್ 1 ಆದ್ಮೇಲೆ ಚಾಪ್ಟರ್ 2 ಈ ತರ ಶುರು ಆಗುತ್ತೆ. ಯಾಕೆಂದ್ರೆ ಜನ ಹೇಗೆ ಪ್ರೀತಿಸ್ತಾರೆ, ಆ ಚಿತ್ರವನ್ನ ಹೇಗೆ ಆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆ ಚಿತ್ರಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಒಬ್ಬ ರಾಜ ಮನೆತನ, ನೆಮ್ಮದಿನೇ ಇರೋದಿಲ್ಲ, ನೆಮ್ಮದಿಯನ್ನ ಹುಡುಕುತ್ತಾ ಹೋಗುವಂತ ರಾಜ, ದೊಡ್ಡ ಒಂದು ಅರಣ್ಯ ಪ್ರದೇಶದ ಮಧ್ಯೆ ದೈವ ಸಿಗುವ ಕತೆ. ಅದಾದ ನಂತರ ಆ ದೈವಕ್ಕೆ ನನಗೆ ನೆಮ್ಮದಿ ಬೇಕು ಈ ತರ ಅಂತ ಕೇಳ್ಕೊಂಡಾಗ, ನಿನಗೆ ನಾನು ನೆಮ್ಮದಿಯನ್ನ ಕೊಡ್ತೇನೆ, ನನಗೆ ನೀನು ಏನ್ ಕೊಡ್ತೀಯ ಅಂತ ದೈವ ಕೇಳುವ ಒಂದು ಪ್ರಸಂಗ ಎಷ್ಟು ಕಣ್ಣಿಗೆ ಕಟ್ಟಿದಂತೆ ಇರುತ್ತೆ ಅಂದ್ರೆ, ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಹ ಪದಗಳು. ಅದಾದ ನಂತರ ನೋಡಿ, ಅವನು ರಾಜ ಆ ಊರಿನ ಜನಕ್ಕೆ ಜಾಗವನ್ನ ಬಿಟ್ಕೊಡ್ತಾನೆ. ಅದಾದ ನಂತರ ಅವನ ನೆಕ್ಸ್ಟ್ ಜನರೇಷನ್ ನಲ್ಲಿರೋರು ಆ ಜಾಗವನ್ನ ಮತ್ತೆ ನಾವು ತೆಗೆದುಕೊಳ್ಬೇಕು, ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಪಡೋದು. ಆ ದೈವ ಹೇಳೋದು, ದೈವದ ಹತ್ರ ನೀನು ನಿಜ ದೈವನೋ ಅಲ್ಲವೋ ಅಂತ ಕೇಳುವಂತದ್ದು. ಅವಾಗ ನಿನ್ನ ಕಣ್ಣಿಗೆ ನಾನು ಕಾಣುವುದಾದ್ರೆ ನಾನು ದೈವ ಅಲ್ಲ, ನಾನು ನಿನ್ನ ಕಣ್ಣಿಗೆ ಕಾಣುವುದಲ್ಲ ಅಂದ್ರೆ ನಾನು ದೈವ ಅಂತ ನೀನು ತಿಳ್ಕೊ ಅಂತ ಹೇಳಿ ಕಾಡಿನ ಮಧ್ಯೆ ಹೋಗಿ ಅದೃಶ್ಯ ಆಗುವಂಥದ್ದು. ಶಿವನ ತಂದೆ ಆ ಚಿತ್ರದಲ್ಲಿ ಯಾರು ರಿಷಬ್ ಶೆಟ್ಟಿ ಇದ್ರಲ್ಲ, ಅವರ ತಂದೆ ಅವನು ಬಾಲಕನಾಗಿದ್ದಂತ ಸಮಯದಲ್ಲಿ ಅದೃಶ್ಯ ಆಗ್ತಾರೆ. ತೀರ್ಪನ್ನ ನೀನು ಮಾಡ್ತೀಯಾ, ಕೋರ್ಟ್ ಮೆಟ್ಟಿಲಲ್ಲಿ ನಾನು ಆ ತೀರ್ಪನ್ನ ನಾನು ಮಾಡ್ತೇನೆ ಅಂತ ದೈವ ಹೇಳುವಂತ ಒಂದು ಆ ಸಾಲ್ ಇದೆಯಲ್ಲ, ಅವೆಲ್ಲ ಜನರಿಗೆ ಇವತ್ತು ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಕತೆ, ಅಂತ ಒಂದು ಪದಗಳು, ಒಂದೊಂದು ಸಾಲು ಅಷ್ಟು ಚೆನ್ನಾಗಿ ಬರೆದಿದ್ರು. ಚಿತ್ರೀಕರಣ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ. ಈಗ ನೋಡಿ, ಆ ಚಿತ್ರದ ಚಾಪ್ಟರ್ 1 ಬರ್ತಾ ಇದೆ. ಇದು ಹೇಳ್ತಾ ಇದಾರದೇನಂದ್ರೆ, ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂತ ಒಂದು ಚಿತ್ರ ಅಂತ ಹೇಳಿದ್ದಾರೆ. ತುಂಬಾ 4-5ನೇ ಶತಮಾನಗಳ ದಲ್ಲಿ ನಡೆಯುವಂತ ಕಾಲಮಾನದಲ್ಲಿ ನಡೆಯುವಂತ ಚಿತ್ರ.
ಅವತ್ತಿನ ಕಾಲಘಟ್ಟದಲ್ಲಿ ಯುದ್ಧಗಳು ನಡೆಯುವಂಥದ್ದು, ದುಡ್ಡನ್ನ ತುಂಬಾ ಖರ್ಚು ಮಾಡಿದ್ದಾರೆ. ಇಲ್ಲೂ ಕೂಡ ಅರಣ್ಯ ಪ್ರದೇಶ, ಆ, ಇಲ್ಲೂ ದೈವದ ಕಥೆ ಇರುತ್ತೆ, ಗಣಗಳ ಕಥೆ ಇರುತ್ತೆ. ಈ ತರ ತುಂಬಾ ಆ ಟ್ರೇಲರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಸ್ನೇಹಿತರೆ. ಏಕೆಂದ್ರೆ ಒಂದು ಅದ್ಭುತವಾದ ಟ್ರೇಲರ್, ಒಂದು ಟ್ರೇಲರ್ ಅಲ್ಲೇ ನಾವು ಅಷ್ಟು ತಿಳ್ಕೊಳಕ್ ಆಗಿಲ್ಲ ಅಂದ್ರೂ ಏನೆಲ್ಲ ಇರ್ಬೋದು ಅಂತ ಆ ಹಿಂದಿನ ಕಾಂತಾರ ಚಿತ್ರವನ್ನು ನೋಡಿದವರು ಒಂದು ಊಹೆಯನ್ನ ಮಾಡ್ಕೊಳ್ಬಹುದು. ಇದು ಚಿತ್ರದ ಬಗ್ಗೆ ಆಯ್ತು. ಒಂದು ಹಳೆಯ ಕಾಲಘಟ್ಟದಲ್ಲಿ, ಕದಂಬರ ಕಾಲಘಟ್ಟದಲ್ಲಿ ಮಾಡಿರುವಂತ ಚಿತ್ರ ಅಂತ ಆಯ್ತು. ಇದನ್ನ ನಮ್ಮ ದೇಶದಲ್ಲಿ 7,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗೂ ಬರೋಬ್ಬರಿ 30 ದೇಶಗಳಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. ಇದು ಕನ್ನಡ ಚಿತ್ರರಂಗ ತುಂಬಾ ದೊಡ್ಡದಾಗಿ ಹೆಮ್ಮೆ ಪಡುವಂತ ವಿಷಯ. ಯಾಕೆಂದ್ರೆ ಕನ್ನಡಕ್ಕೆ ಈ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಮಾರ್ಕೆಟ್ ಇಲ್ಲ, ಕನ್ನಡ ಚಿತ್ರರಂಗದಲ್ಲಿ ಬಂಡವಾಳವನ್ನೇ ಹಾಕೋದಿಲ್ಲ ಅಂತ ಮಾತು ಕೇಳಿ ಬರುವಂತ ಸಮಯದಲ್ಲಿ ಬಂದಂತ ಚಿತ್ರಗಳು ಈಗ ಕನ್ನಡ ಚಿತ್ರರಂಗಕ್ಕೆ ಅಂತ ಮಾಡಿದಂತ ಚಿತ್ರ ಅದು ಕಾಂತಾರ. ಅದಾದ ನಂತರ ಬಂದಂತ ಡಿಮ್ಯಾಂಡ್ ಹಿಂದಿಲ್ ಮಾಡಿ, ತೆಲುಗುಲ್ ಮಾಡಿ, ತಮಿಳಲ್ಲಿ ಮಾಡಿ, ಹೀಗೆ ಡಿಮ್ಯಾಂಡ್ ಬಂದ ನಂತರ ಅದು ಎಲ್ಲಾ ಭಾಷೆಗಳಲ್ಲೂ ಕಾಂತಾರ ಚಿತ್ರ ಮತ್ತೆ ರಿಲೀಸ್ ಆಯ್ತು. ಈಗ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಮ್ಗೆಲ್ಲ ಖುಷಿ ಪಡುವಂತ ವಿಚಾರ. ಯಾಕೆಂದ್ರೆ ಕನ್ನಡದ ಒಂದು ಚಿತ್ರ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಕರ್ನಾಟಕ, ಕನ್ನಡ ಇನ್ನು ಬೇರೆ ದೇಶಗಳಲ್ಲೂ ಕೂಡ ರಾರಾಜಿಸುತ್ತೆ. ಒಂಬಾಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡ್ತಾ ಇರೋದು. ಒಂಬಾಳೆ ಫಿಲ್ಮ್ಸ್ ಅಂದ ತಕ್ಷಣ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವರು ಎಷ್ಟೆಷ್ಟು ದೊಡ್ಡ ಚಿತ್ರಗಳನ್ನು ಮಾಡಿದ್ದಾರೆ ಇಲ್ಲಿ ಕನ್ನಡಕ್ಕೆ. ರಾಜ್ಕುಮಾರ್ ಆಗಿರ್ಬೋದು, ಯುವರತ್ನ, KGF, ಯುವ, ಈ ತರ ದೊಡ್ಡ ದೊಡ್ಡ ಚಿತ್ರ ಅವ್ರು ಮಾಡಿರೋವೆಲ್ಲ ತುಂಬಾ ಯಶಸ್ವಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ವಿಜಯ್ ಕಿರಗುಂದರ್ ಸರ್ ಅವರು. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ತರ ಒಳ್ಳೊಳ್ಳೆ ಚಿತ್ರಗಳು ಇನ್ನೂ ಬರ್ಲಿ, ಇನ್ನೂ ಕನ್ನಡ ಇಂಡಸ್ಟ್ರಿನೂ ದೊಡ್ಡ ಮಟ್ಟಿಗೆ ಬೆಳೀಲಿ. ಯಾಕೆಂದ್ರೆ ಇದು ಟ್ರೈಲರ್ ಬಗ್ಗೆ ಹೇಳೋದಕ್ಕಿಂತ ಈ ಚಿತ್ರ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ನಾನು ಹೇಳ್ಬೇಕಿತ್ತು. ಯಾಕೆಂದ್ರೆ ಇನ್ನು 10 ದಿನ ಅಷ್ಟೇ ಉಳಿದಿದೆ, ಇನ್ನು 10 ದಿನಾನೂ ಇಲ್ಲ. ಅದರ ಒಂದು ಬಗ್ಗೆ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಅಂತ ಒಂದೊಳ್ಳೆ ಚಿತ್ರಗಳು ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಪ್ರೀತಿಸಿ ಬೆಂಬಲಿಸಬೇಕು ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚೆಚ್ಚು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗೆಲ್ಲ ರೀಮೇಕ್ ಬಂದಿದೆ. ದುಡ್ಡಿರೋರೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಬೇಕು, ಇಲ್ಲಾಂದ್ರೆ ಇಂಡಸ್ಟ್ರಿಯಲ್ಲಿ ಚಿಕ್ಕ ಚಿತ್ರಗಳಂತಲೂ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಮಾಡಿದ್ರು ಕೂಡ ಯಾರು ಕೂಡ ಪ್ರೇಕ್ಷಕರು ಅದನ್ನ ನೋಡೋದಿಲ್ಲ ಅಂತ ತುಂಬಾ ಸಮಸ್ಯೆಗಳನ್ನ ಕನ್ನಡ ಇಂಡಸ್ಟ್ರಿ ಇವತ್ತ ಫೇಸ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಈಗ ನಾನು ಶ್ರೀ ರಿಷಬ್ ಶೆಟ್ಟಿ ಅವರು ಕೂಡ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ನಾನು 5 ಸಲ ಸತ್ತು ಬದುಕಿದ್ದೀನಿ ಅಂತ. ಆ ಚಿತ್ರದ ದೃಶ್ಯಗಳನ್ನ ಮಾಡುವಂತ ಸಮಯದಲ್ಲಿ ಅಂತ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿತ್ತು. ನಾನು ಇವತ್ತು ಬದುಕಿದ್ದೀನಿ ಅಂದ್ರೆ ಆ ದೈವವೇ ಕಾರಣ, ಆ ದೈವ ಶಕ್ತಿಯಿಂದ ನಾನು ಬದುಕಿದ್ದೀನಿ ಅಂತ ಅವರು ಹೇಳಿದರು ಸ್ನೇಹಿತರೆ ನಿನ್ನೆ. ಅದನ್ನೆಲ್ಲ ಕೇಳಿದಾಗ ಆ ಚಿತ್ರಕ್ಕೆ ಎಷ್ಟು ಇವರು ಶ್ರಮವನ್ನ ಹಾಕಿರ್ಬೋದು, ಹೇಗೆ ಈ ಚಿತ್ರವನ್ನು ಇವ್ರು ಮಾಡಿರ್ಬೋದು ಅಂತ ನಮ್ಗನ್ಸುತ್ತೆ. ನೋಡಿ, ಒಂದು ಕರಾವಳಿ ಭಾಗದ ಚಿತ್ರ ಅದು, ನಮ್ಮ ಕಾಂತಾರ. ಅಲ್ಲಿ ನಡೆಯುವಂತ ದೈವಾರಾಧನೆ ಆಗಿರ್ಬೋದು, ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋ ಜನಗಳ ಒಂದು ಚಿತ್ರ ಅಂತ ಹೇಳ್ಬೋದು. ಒಳ್ಳೆ ಒಂದು ದಟ್ಟ ಅರಣ್ಯ, ದೈವದ ಕತೆ, ನಮ್ಮ ಮಣ್ಣಿನ ಕತೆ, ಜನಗಳಿಗೆ ಹತ್ತಿರವಾದ ಕತೆ, ನಮ್ಮ ಮನಸ್ಸಿಗೆ ಹತ್ತಿರವಾಗುವಂತಹ ಕತೆ. ಅದಕ್ಕಾಗಿನೇ ಆ ಚಿತ್ರ ಅಷ್ಟು ಯಶಸ್ವಿಯಾಗಿದ್ದು ಸ್ನೇಹಿತರೆ. ಈಗ ಕಾಂತಾರ ಚಾಪ್ಟರ್ 1 ಕೂಡ ಅದಕ್ಕಿಂತ ದೊಡ್ಡ ಲೆವೆಲ್ ಅಲ್ಲಿ ಯಶಸ್ವಿ ಆಗುತ್ತೆ ಅಂತ ನಾನು ಕೂಡ ನಂಬಿದ್ದೇನೆ, ಭಾವಿಸಿದ್ದೇನೆ ಕೂಡ. ಯಾಕೆ ಅಂದ್ರೆ ಆ ಚಿತ್ರಕ್ಕೆ ದುಡ್ಡು ಹಾಕಿರೋದು, ಬಂಡವಾಳ ಹಾಕಿರೋದು ನೆಕ್ಸ್ಟ್ ಅದು ಬೇರೆ ಪ್ರಶ್ನೆ. ಆದ್ರೆ ಕತೆ ಇರುತ್ತಲ್ವಾ, ಆ ಮಣ್ಣಿನ ಕತೆ ಅಂದಾಗ್ಲೇನೆ ಆ ಚಿತ್ರಕ್ಕೆ ಒಂದು ಪವರ್, ಒಂದು ಶಕ್ತಿ ಬರುತ್ತೆ. ಯಾವುದೇ ಆದ್ರೂ ಅಷ್ಟೇನೆ, ಒಂದು ನೆಲದ ಕತೆ, ಒಂದು ಮಣ್ಣಿನ ಕಥೆನ ಹೇಳ್ತಾರೆ ಅಂದಾಗ ಅದು ಒಂದು ದಂತ ಕಥೆಯಾಗಿ ಉಳಿಯುತ್ತೆ ಅನ್ನೋದಕ್ಕೆ ಕಾಂತಾರನೇ ಸಾಕ್ಷಿ ಸ್ನೇಹಿತರೆ. ಕಾಂತಾರ ಚಿತ್ರ ಅಕ್ಟೋಬರ್ 2ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮಾಡಿರೋ ಉದ್ದೇಶ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಒಳ್ಳೆ ದೊಡ್ಡ ಚಿತ್ರಗಳು ಬರ್ತಾ ಇದ್ದಾವೆ, ನಾವೆಲ್ಲ ನೋಡಿ ಬೆಂಬಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಷಯಗಳನ್ನ ಹೇಳಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.